पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದು. ನಮ್ಮ ಸರ್ವೇ ಜನ ಸುಖಿನೋ ಭವಂತು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಗೋಧಿ ಹಿಟ್ಟು ಹಾಕ್ಕೋಬೇಕು. ಓಕೆ, ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ನೀವು ತುಪ್ಪ ಹಾಕ್ಕೊಳಂಗಿದ್ರೆ ತುಪ್ಪ ಆದರೂ ಹಾಕ್ಕೋಬೋದು ಅಥವಾ ಎಣ್ಣೆ ಆದರೂ ಹಾಕ್ಕೋಬೋದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡು ಚೆನ್ನಾಗಿ ಮಿಕ್ಸ್ ಆಗುವಂಗೆ ಕೈಯಿಂದನೇ ಕಲಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೀಟಾಗಿ ಕಲಿಸ್ಕೋಬೇಕು. ಓಕೆ, ಎಣ್ಣೆ ಮತ್ತು ಉಪ್ಪು ಎಲ್ಲದಕ್ಕೂ ಹೊಂದ್ಕೋಬೇಕು. ಈ ಥರ ಕಲಿಸ್ಬೇಕು ರಫ್ ಆ್ಯಂಡ್ ಟಫ್ ಆಗಿ. ಓಕೆ, ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಹದಾಗ ಬಂದರೆ ಸಾಕು. ಓಕೆ, ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ, ನೀರು ಹಾಕಿ ಕಲಿಸ್ಕೊಳ್ತೀನಿ. ಓಕೆ, ಸಾಕು ಅನಿಸುತ್ತೆ ನೀರು. ಚಪಾತಿ ಹಿಟ್ಟಿನ ಹದಾಗ ಬರಬೇಕಿನ್ನು. ಓಕೆ, ಇನ್ನು ಸ್ವಲ್ಪ ನೀರು ಬೇಕಾಗಿದೆ, ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೀಟಾಗಿ ಕಲಿಸ್ಕೊಂಡು ರೆಡಿ ಇದೆ. 20 to 30 ಮಿನಿಟ್ಸಲ್ಲಿ ಇದನ್ನು ರೆಸ್ಟ್ ಮಾಡಾಗಿದೆ. 20ರಿಂದ 30 ನಿಮಿಷ ರೆಸ್ಟ್ ಮಾಡಿದರೆ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ. ಓಕೆ, ಚಪಾತಿ ಅಥವಾ ಪೂರಿ ಹದಾಗ ಬಂದಿದೆ ಹಿಟ್ಟು. ಸ್ವಲ್ಪ ನೆನೆಯಲಿ, ಒಂದು 20 ನಿಮಿಷ ನಂತರ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ಇನ್ನು ಬೇರೆ ಕೆಲಸ ಇದೆ, ಬೇರೆ ಕೆಲಸ ಮಾಡ್ಕೊಳ್ಳೋಣ. ಓಕೆ, ಕಡಲೆಬೇಳೆನ 8 ತಾಸು ನೆನೆಸೋಕೆ ಹಾಕಿದರೆ ಚೆನ್ನಾಗಿ, ಎಷ್ಟು ನೆನೀತಿದೆ ಅಷ್ಟು ಚೆನ್ನಾಗಿರುತ್ತೆ ಇದು. ಓಕೆ, ಒಂದು 8 ತಾಸು ನೆನೆಸೋಕೆ ಹಾಕಿದ್ದೀನಿ ಹೆಸರು ಕಡಲೆಬೇಳೆನ. ಓಕೆ, 2 ಸಲ 3 ಸಲ ನೀಟಾಗಿ ನೀರು ಹಾಕಿ ತೊಳಿಬೇಕು. ಯಾಕಂದರೆ ಇದನ್ನೆಲ್ಲ ಹುಳ ಹತ್ತಿ ಬರ್ತಂತ ಎಲ್ಲ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ಓಕೆ, ಚೆನ್ನಾಗಿ ತೊಳೆದು ಒಂದು 8 ತಾಸು ನೆನೆಸೋಕೆ ಹಾಕಬೇಕು, ನೆನಿಲಿ. ಓಕೆ, ಅಂತ ಕಡಲೆಬೇಳೆ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಹಾಗೂ ಹಸಿ ಖಾರ ಹಾಕ್ಕೊಂಡು ರುಬ್ಕೋಬೇಕು. ಓಕೆ, ಎಲ್ಲ ಕಡಲೆಬೇಳೆ ಹಾಕ್ಕೊಂಡಾಗಿದೆ. ಸ್ವಲ್ಪ ಶುಂಠಿ ಹಾಗೂ ಹಸಿಮೆಣಸಿನ್ಕಾಯಿ ಹಾಕಿ ಹಸಿ ಖಾರ ಹಾಕಿ ಬೇಯಿಸ್ಬೇಕು. ಇವಾಗ ಶುಂಠಿ ಹಾಕಿ ಬೀಸ್ಕೊಂಬರ. ನೀರಿಗೆಲ್ಲ ಏನು ಹಾಕೋದು ಬೇಡ, ಹಾಗೆ ತರಿಯಾಗಿ ರುಬ್ಕೋಬೇಕು. ಓಕೆ, ನೀರು ಹಾಕೋದೇ ಬೇಡ, ಹಾಗೆ ರುಬ್ಕೋಬೇಕು. ಓಕೆ, ಸ್ವಲ್ಪ ಹಿಟ್ಟು ನೆನೆಯೋವರೆಗೂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಕಡಲೆಬೇಳೆ, ಶುಂಠಿ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡಿದ್ದೆಲ್ಲ ಅದು ಹಾಕ್ಕೋಬೇಕು. ಓಕೆ, ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಓಕೆ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಇನ್ನೊಂಚೂರು ಎಣ್ಣೆ ಹಾಕ್ಕೋಬೇಕು. ಓಕೆ, ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸ್ಕೊಳ್ಳೋಣ. ಓಕೆ, ಈಗ ಮಸಾಲ ರೆಡಿ ಆಗಿದೆ. ಇದು ಸ್ಟಫಿಂಗ್ ಇದು. ಓಕೆ, 20 ನಿಮಿಷ ನೆನೆದಾಗಿದೆ. ಓಕೆ, ಇವಾಗ ಚಿಕ್ಕ ಮುದ್ದೆಗಳನ್ನ ಮಾಡ್ಕೊಳ್ಳೋಣ. ಇದಾಗ ಹಿಟ್ಟೆಲ್ಲ ತೊಗೊಂಡು ಎಷ್ಟು ಬೇಕೇ, ನೀವು ದೊಡ್ಡ ಸೈಜ್ ಮಾಡ್ತೀರಾ ಚಿಕ್ಕ ಸೈಜ್ ಮಾಡ್ತೀರಾ ಅದು ನೋಡಿಕೊಂಡು. ಓಕೆ, ಇಷ್ಟು ಸಾಕು ಅನ್ನಿಸುತ್ತೆ. ಮೀಡಿಯಮ್ ಮಾಡ್ತೀನಿ, ಪೂರ ದೊಡ್ಡದು ಮಾಡಲ್ಲ, ಪೂರ ಚಿಕ್ಕದು ಮಾಡಲ್ಲ, ಮೀಡಿಯಮ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಈಗ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಓಕೆ, ಲಟ್ಟಿಸ್ಕೊಂಡು ಓಕೆ, ಇವಾಗ ಲಟ್ಟಿಸ್ಕೋಬೇಕು ಪರೋಟ.
ಆಗಿದೆ. ಇವಾಗ ಸ್ಟಫಿಂಗ್ ಹಾಕಬೇಕು ಮಧ್ಯದಲ್ಲಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಕಡಲೆಬೇಳೆ ಇದೆ, ಶುಂಠಿ ಇದೆ, ಹಾಗೂ ಸ್ವಲ್ಪ ಜೀರಿಗೆ ಹಾಕಿ ನೆಕ್ಸ್ಟ್ ಸ್ಟಫಿಂಗ್ ಎಲ್ಲ ರೆಡಿ ಆಯ್ತಲ್ಲ. ಶುಂಠಿ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿದೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಥರ ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು ಇವಾಗ. ಓಕೆ, ಇವಾಗ ಲಟ್ಟಿಸ್ಕೊಂಡು ಇವಾಗ ಲಟ್ಟಿಸ್ಕೋಬೇಕು ಅದನ್ನು. ನೀವು ಮೀಡಿಯಮ್ ಬೇಕಂದರೆ ಮೀಡಿಯಮ್ಮು, ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್, ಯಾವ ಸೈಜ್ ಆದರೂ ಲಟ್ಟಿಸ್ಕೋಬೋದು. ಓಕೆ, ನಾನು ಪೂರ ದೊಡ್ಡದೆಲ್ಲ ಬೇಡ, ಮೀಡಿಯಮ್ ಸೈಜಲ್ಲಿ ಲಟ್ಟಿಸ್ತೇನೆ. ಪೂರ ದೊಡ್ಡದು ಯಾಕೆ ಮಾಡೋದಂದರೆ ಈ ಚಿಕ್ಕ ಮಕ್ಕಳೆಲ್ಲ ಸ್ವಲ್ಪ ಬಿಟ್ಟು ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕಾಗಿ ಮೀಡಿಯಮ್ ಸೈಜ್ ಆದರೆ ಒಂದು ತಿಂದು ಬಿಡ್ತಾರೆ. ತುಂಬ ದೊಡ್ಡದು ಮಾಡಿದರೆ ಸ್ವಲ್ಪ ಬಿಟ್ಟು ತಿನ್ನಾಗ ಹೋಗ್ತಾರೆ ಮಕ್ಕಳು. ಹಾಗಾಗಿ ಈ ಸೈಜ್ ಮಾಡ್ತೀನಿ. ಓಕೆ, ಮೀಡಿಯಮ್ ಸೈಜ್ ಸಾಕು. ಓಕೆ, ಮೀಡಿಯಮ್ ಸೈಜ್ ರೆಡಿ ಆಯಿತು. ಕ್ಲೋಸ್ ಮಾಡಿ ಇವಾಗ ಲಟ್ಟಿಸ್ಕೋಬೇಕು. ಲಟ್ಟಿಸೋಣ. ಓಕೆ, ಇವಾಗ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಓಕೆ, ಇವಾಗ ಲಟ್ಟಿಸ್ಕೊ. ತುಂಬ ಹೆಲ್ದಿ ಆಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ನೋಡಿ ಮೀಡಿಯಮ್ ಸೈಜೇ ಮಾಡೋದು, ದೊಡ್ಡ ಸೈಜ್ ನಮ್ಮನೇಲಿ ಚಿಕ್ಕ ಮಕ್ಕಳು ಇದ್ದಾವೆ, ಹಾಗಾಗಿ ದೊಡ್ಡ ಸೈಜ್ ಮಾಡೋದು ಕಡಿಮೆ. ರೆಡಿ ಆಯಿತು. ಓಕೆ, ಈ ಥರನೂ ಆಗಿದೆ. ಈ ಥರ ಒಬ್ಬಟ್ಟು ಥರನೂ ಮಾಡ್ಕೋಬೋದು. ಓಕೆ, ಎರಡು ನಮೂನಿ ಇದೆ. ತವಾ ಬಿಸಿ ಮಾಡೋಕ್ಕೆ ಇರಬೇಕು. ತವಾ ಬಿಸಿ ಆಗಲಿ, ಸ್ವಲ್ಪ ಬಿಸಿ ಆಗ್ತಾ ಇದೆ. ಇವಾಗ ಪರೋಟ ತೊಗೊಂಡು ಹಾಕೋಬೇಕು. ಓಕೆ, ಪರೋಟ ತೊಗೊಂಡು ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕು. ಇದನ್ನು ಎರಡು ಸೈಡು ಎಣ್ಣೆ ಹಚ್ಚಿ ಬೇಯಿಸ್ಕೋಬೇಕು. ಓಕೆ, ಈ ಸೈಡು ಎಣ್ಣೆ ಹಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಟರ್ನ್ ಮಾಡಿ ಈ ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಓಕೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವೇನಾದರೂ ಬಟರ್ ಇದ್ದರೆ ಬಟರ್ ಹಚ್ಕೋಬೋದು, ಅಥವಾ ತುಪ್ಪ ಆದರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಹೆಲ್ದಿ ಫುಡ್ ಅಲ್ಲ. ಓಕೆ, ಈ ಸೈಡು ನಾವು ಯಾವಾಗೂ ಕಡಲೆಕಾಯಿ ಎಣ್ಣೆಯನ್ನು ಬಳಸೋದು ಜಾಸ್ತಿ. ಓಕೆ, ಈ ಸೈಡನ್ನ ಹಚ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ಮಗು ಹೆಲ್ದಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಎರಡು ಸೈಡ್ ನೀಟಾಗಿ ಬೆನೀಲಿ. ಈ ಸೈಡು ಬೆನೀಲಿ, ಎರಡು ಸೈಡು ನೀಟಾಗಿ ಬೆನೀಲಿ, ಫುಲ್ ಗೋಲ್ಡನ್ ಬ್ರೌನ್ ಬರಲಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಈ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪಿ ಇದು ಕಡಲೆಬೇಳೆ ಪರೋಟ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಲೆಬೇಳೆ, ಜೀರಿಗೆ ಇದೆ ಹಾಗೂ ಶುಂಠಿ ಹಾಕಿ ಮಾಡಿರುವಂಥದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.